ಆಗಿರ್ತಕ್ಕಂಥ ಅಹಲ್ಯೆ ಶಾಪ ವಿಮೋಚನೆ ಜೊತೆಗೆ ನದಿ, ಕೆರೆ, ಗುಡ್ಡ, ಹಳ್ಳಿ, ಬೆಟ್ಟ ಎಲ್ಲವೂ ಸಹ ನಮ್ಮ ಜನ್ಮ ಪಾವನ ಆಯಿತು. ಹಾಗೆ 71ನೆಯ ಜಗದ್ಗುರುಗಳಾಗಿರ್ತಕ್ಕಂತಹ ಮಹಾ ತಪಸ್ವಿಗಳಾಗಿರ್ತಕ್ಕಂತಹ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳವರ ಆಗಮನಕ್ಕಾಗಿ ಆಕಾಶ ಭೈರವ ಹೆಟ್ಟರಕ್ಕೆ ಬೈದವರು. ಶ್ರೀಗಳವರ ಪಟ್ಟಕ್ಕೆ ಬಂದಂತಹ ಅಂದಿನ ದಿನಗಳಲ್ಲಿ 54 ಜನ ಇರತಕ್ಕಂತಹ ಮಕ್ಕಳು ಇವತ್ತು 1,10,000 ಜನರನ್ನು ಇವತ್ತು ಆದಿಚುಂಚನಗಿರಿ ಮಠದಲ್ಲಿ ಅನ್ನವನ್ನ, ಆಶ್ರಯವನ್ನ, ವಿದ್ಯೆಯನ್ನ, ಅನಾಥರಿಗೆ ಆಶ್ರಯ ತಾಣವನ್ನು ಕೊಟ್ಟು ನಡೆದಂತಹ ಮಹಾ ತಪಸ್ವಿ ಮೇಧಾವಿಗಳು ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳು. ಜನರಲ್ಲಿ ಧಾರ್ಮಿಕ ಪ್ರಜ್ಞೆಯನ್ನ ಮೂಡಿಸುವುದಕ್ಕೋಸ್ಕರ, ಅಂಧಶ್ರದ್ಧೆಯನ್ನ ಹೋಗಲಾಡಿಸುವುದಕ್ಕೋಸ್ಕರ ಜನಮಾನಸದಲ್ಲಿ ಧರ್ಮ, ಸಂಸ್ಕೃತಿ, ಆಚಾರ, ವಿಚಾರ, ಪರಂಪರೆಗಳನ್ನು ಮೂಡಿಸುವುದಕ್ಕೋಸ್ಕರ ಸಾಧಿಸುವಂತ ನಿಟ್ಟಿನಲ್ಲಿ ಸರ್ವಧರ್ಮ ಸಮ್ಮೇಳನವನ್ನು ಬಹಳ ವರ್ಷಗಳಿಂದ ಹಮ್ಮಿಕೊಂಡು ಬಂದಿರತಕ್ಕಂಥ ಶ್ರೀಗಳವರು ಇವತ್ತು ಇಂತಹ ಒಂದು ಸರ್ವಧರ್ಮ ಸಮ್ಮೇಳನದ ಕಾರ್ಯಾರಂಭ ಆಗ್ತಾ ಇದೆ. ಈ ಧರ್ಮಸಭೆಯಲ್ಲಿ ಹಿಂದೂ ಧರ್ಮದ ಪರವಾಗಿ ಡಾಕ್ಟರ್ ಫಾದರ್ ರಾಯಪ್ಪ
ಪರಮ ಪೂಜ್ಯರಾದ ಶ್ರೀ 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 ನಿರ್ಮಲಾನಂದ ಸ್ವಾಮಿಗಳಿಗೆ ನಮಿಸಿ ವೇದಿಕೆಯಲ್ಲಿರುವ ಎಲ್ಲ ಧರ್ಮಗಳಿಗೂ ಕೂಡ ನಮಿಸುತ್ತಾ ವೇದಿಕೆಯಲ್ಲಿರುವ ನನ್ನ ಆತ್ಮೀಯರಾದಂಥ ಸನ್ಮಾನ್ಯ ಶ್ರೀ ಕೃಷ್ಣಪ್ಪನವರೇ, ಶಿವರಾಮರವರೇ, ದೊಡ್ಡಬಳ್ಳಾಪುರ ಕ್ಷೇತ್ರದ ನನ್ನ ಶಾಸಕರಾದಂಥ ಸನ್ಮಾನ್ಯ ಶ್ರೀ ವೆಂಕಟರಮಣಯ್ಯನವರೇ, ವೇದಿಕೆಯಲ್ಲಿರುವ ಮುಖ್ಯ ಅತಿಥಿಗಳೇ, ಇಲ್ಲಿ ಸೇರಿರುವಂಥ ಎಲ್ಲ ನನ್ನ ಪ್ರೀತಿಯ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ನಾನು ಹೆಚ್ಚು ಮಾತುಗಳನ್ನು ಹೇಳಲಿಕ್ಕೆ ಅಪೇಕ್ಷಿಸುತ್ತಿಲ್ಲ. ಆದರೆ ಶ್ರೀ ಆದಿಚುಂಚನಗಿರಿಗಳ ಬೆಳೆದು ಬಂದ ರೀತಿ ಇವತ್ತು ಜಾತ್ಯೋನ್ಯಮಾನವಾಗಿ ಧರ್ಮ ಸಂಸ್ಕೃತಿಯಲ್ಲಿ ಜಗತ್ತಿಗೆ ಸಾರತಕ್ಕಂಥ ಒಂದು ವಿಶೇಷ ಮಹಾಶಕ್ತಿ ಇಲ್ಲಿ ಉತ್ಪಾದನೆಯಾಗಿದೆ. ನಮ್ಮ ಹಿರಿಯ ದಿವಂಗತ ಶ್ರೀ 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 ಗಂಗಾಧರ ಸ್ವಾಮಿಗಳು ನನಗೆ ಬಹಳ ಆತ್ಮೀಯರು. ಅವರ ಆಶೀರ್ವಾದದಲ್ಲಿ ನಾನು ಬೆಳೆದಿದ್ದೇನೆ ಮತ್ತು ಈ ಒಂದು ಕ್ಷೇತ್ರದ ಅಭಿವೃದ್ಧಿ, ಅದು ಈ ಕ್ಷೇತ್ರದ ಅಭಿವೃದ್ಧಿ ಮಾತ್ರವಲ್ಲ, ಇಡೀ ಒಂದು ಧರ್ಮ ಸಂಸ್ಕೃತಿಯ ಅಭಿವೃದ್ಧಿ. ಆ ರೀತಿಯಲ್ಲಿ ಈಗಾಗಲೇ ನಿಮಗೆ ಹೇಳಿದಂತೆ ಕೆಲವೇ ಒಂದು 45 ವಿದ್ಯಾರ್ಥಿಗಳಿಂದ ಪ್ರಾರಂಭವಾದಂಥ ಶಿಕ್ಷಣ ಸಂಸ್ಥೆಗಳು ಪ್ರಾರಂಭವಾಗಿ ಬಹುಶಃ ಲಕ್ಷಾಂತರ ಸಂಖ್ಯೆಯ ಮಕ್ಕಳಿಗೆ, ಅದರಲ್ಲಿ ಕೂಡ ದುರ್ಬಲ ಬಡ ಮಕ್ಕಳಿಗೆ ಇವತ್ತು ಶಿಕ್ಷಣ ಶ್ರೀ 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 ಗಂಗಾಧರ ಸ್ವಾಮಿಗಳನ್ನ ನಾವೆಂದೂ ಕೂಡ ಬೆಳೆಯಲಾಗಲ್ಲ. ಅವರ ಸೌಭಾಗ್ಯ ಕಾಲಿಗೆ ಅದು ಬಂದಿದೆ. ನಾನು ಹಿಂದಿನ ಕೂಡ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವರ ಒಂದು ಉತ್ತರಾಧಿಕಾರಿ ಅವರ ಪಥದಲ್ಲೇ ನಿರ್ವಹಿಸಾಗಿ ಈ ಮಠದ ಕೀರ್ತಿಯನ್ನ ಮತ್ತು ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಉಜ್ವಲವಾಗಿ ಬೆಳೆಸತಕ್ಕಂಥ ದೀಕ್ಷೆಯನ್ನ ಕೈಗೊಂಡಂತಹ ಶ್ರೀ 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 ನಿರ್ಮಲಾನಂದ ಸ್ವಾಮಿಗಳು ನಮಗೆ ವಿಶೇಷವಾದಂತಹ ಸ್ಫೂರ್ತಿ, ಮಾರ್ಗದರ್ಶನ ಇವತ್ತು ನೀಡ್ತಾ ಇದ್ದಾರೆ. ಇದರ ಜೊತೆಯಲ್ಲಿಯೂ ಸಹ ಶ್ರೀ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಧ್ವನಿ ಸುರುಳಿಯನ್ನ, ಭಕ್ತಿಗೆ ಒಲಿದ ಭೈರವ ಸಿಡಿಯನ್ನ ನಮ್ಮ ನಾಗಮಂಗಲ ಕ್ಷೇತ್ರದ ಎಚ್ ಡಿ ಕೃಷ್ಣಪ್ಪನವರು ಬಿಡುಗಡೆ ಮಾಡಬೇಕು ಅಂತ ಹೇಳಿ ವಿನಮ್ರವಾಗಿ ಅವರನ್ನ ಗೌರವಪೂರ್ವಕವಾಗಿ ನಾವು ಕೇಳಬೇಕಾಗಿದೆ. ಧರ್ಮೀಯರು ವಾಸ ಮಾಡತಕ್ಕಂತಹ ಪವಿತ್ರ ಭಾರತ ದೇಶ. ಈ ಭಾರತ ದೇಶ ಪ್ರಾಚೀನ ಹೇಳಿದರೆ
ಮತ್ತು ಚುಂಚನಗಿರಿ ಸ್ವಾಮಿ ನಮಸ್ಕಾರ. ತಮ್ಮ ಹೆಸರು ಮಾದಪ್ಪ ಅಂತ. ಎಲ್ಲಿಂದ ಬರ್ತಾ ಇದ್ದೀರಾ? ಮಳವಳ್ಳಿಯಿಂದ ಸರ್. ಮಳವಳ್ಳಿ. ಬರ್ತಾ ಇದ್ದೀರಾ? ನಾವು ಸುಮಾರು 38 ವರ್ಷ ಆಯಿತು ನಮ್ಗೆ ಗೊತ್ತಿರೋ ಮಾಡಿಕೇರಿ. ಊಟ ಎಲ್ಲ ಆಯ್ತಾ? ಊಟ ಎಲ್ಲ ಆಯ್ತು. ಹೇಗಿದೆ ಅನ್ನದಾಸೋಹ ಎಲ್ಲ ಹೇಗಿದೆ? ಭಾಳ ಚೆನ್ನಾಗಿದೆ ಸರ್. ಈ ಸೌಲಭ್ಯ ಎಲ್ಲೂ ಸಿಕ್ಕುವುದಿಲ್ಲ ನಮಗೆ. ಹಾಂ, ಜಾತ್ರೆ ಮಹೋತ್ಸವ ಹೇಗಿದೆ? ಭಾಳ ಚೆನ್ನಾಗಿ ಹಬ್ಬ ಭಾಳ ಚೆನ್ನಾಗಿ ಮಾಡಿದ್ದಾರೆ ಸರ್. ಧನ್ಯವಾದಗಳು ಸರ್. ಧನ್ಯವಾದ. ಸರ್ ನಮಸ್ಕಾರ. ಹೋಗಿ ಹೇಳಿ ಸರ್. ತಮ್ಮ ಹೆಸರು? ಸೋಮಶೇಖರ್ ಅಂತ ಸರ್. ಎಲ್ಲಿಂದ ಬರ್ತಾ ಇದ್ದೀರಾ? ಸರ್ ನಾವು ಇಲ್ಲಿ ಬಿ ಜಿ ನಗರದಲ್ಲಿ ಟೀಚರ್ ಆಗಿದ್ದೀವಿ. ಇಲ್ಲಿ ಸರ್ ನಾವು 17 ವರ್ಷದಿಂದ ಇದ್ದೀವಿ. ಹೇಗಿದೆ ಜಾತ್ರೆ ಮಹೋತ್ಸವ? ಜಾತ್ರೆ ವಿಶೇಷವಾಗಿದೆ ಸರ್. ಏನು ಸಮಸ್ಯೆ ಇಲ್ಲ. ಅನ್ನದಾಸೋಹ ನಡೀತದೆ ಹೇಗೆ? ಚೆನ್ನಾಗಿ ನಡೀತಾ ಇದೆ.
ಈ ಸರಿ ಏನಪ್ಪ ಅಂದರೆ ನಾವು ಕಾಮನ್ ಆಗಿ ಎಲ್ಲ ಕಡೆನೂ ಒಂದೇ ಥರ ಊಟದ ವ್ಯವಸ್ಥೆ ಇದೆ. ಈಗ ಈ ಸರಿ ಬಫೆ ಸಿಸ್ಟಮ್ ಇದೆ. ನಿರಂತರವಾಗಿ ದಾಸೋಹ ನಡೀತಾ ಇರ್ತದೆ ಸರ್. ಯಾವುದೇ ಥರ ಸಮಸ್ಯೆ ಇಲ್ಲ. ತುಂಬ ಕಡೆ ಆಗಮಿಸ್ತಾ ಇದ್ದಾರೆ. ಎಲ್ಲರಿಗೂ ಇನ್ನೂ ನಾವು ಬೆಳಗಾನ ಊಟ ಕೊಡ್ತೀವಿ ಸರ್, ಏನು ಸಮಸ್ಯೆ ಇಲ್ಲ. 4-5 ಕೌಂಟ್ರುಗಳು ಮಾಡಿದ್ದೀವಿ. 4-5 ಕೌಂಟ್ರುಗಳಲ್ಲಿ ನಡೀತಾ ಇದೆ ದಾಸೋಹ, ಏನು ಸಮಸ್ಯೆ ಇಲ್ಲ. ಓಕೆ ಸರ್. ಸುರೇಶ್ ಅಂದ್ಬಿಟ್ಟು ನಾವು ಇಲ್ಲೇ ಬಿಜನಗರ ಸ್ಟಾಪ್ ಇಲ್ಲೇ ನಾವು 16 ವರ್ಷ ಆಯ್ತು ಇಲ್ಲಿ ಬಂದು ಸೇರಿ ಇಲ್ಲೇ ಕೆಲಸ ಮಾಡ್ತೀವಿ. ಪ್ರತಿ ವರ್ಷ ಜಾತ್ರೆ ಚೆನ್ನಾಗಿ ನಡೀತದೆ. ಊಟದ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿದೆ, ಚೆನ್ನಾಗಿ ನಡೀತಾ ಇದೆ. ಭಕ್ತರು ತುಂಬ ಜನ 4 ಕಡೆ ಕೌಂಟರ್ ಮಾಡಿದ್ದೀವಿ. ಒಂದೇ ಕಡೆ ಜನ ಅವಾಯ್ಡ್ ಮಾಡೋಕ್ಕಾಗಲ್ಲ ಅಂತ ಸುತ್ತಮುತ್ತ ಊಟ ಕೊಡ್ತಾ ಇದ್ದೀವಿ. 16 ವರ್ಷ ಚೆನ್ನಾಗಿ ನಡೀತಾ ಇದೆ ಸರ್. ಪ್ರತಿ ವರ್ಷವೂ ಇದೇ ಥರ. ಖುಷಿ ಅನಿಸ್ತಾ ಇದೆಯಲ್ಲ? ನಮ್ಮ ಬಗ್ಗೆ ಖುಷಿ ಅನ್ನಿಸ್ತಾ ಇದೆ ಸರ್. ನಮ್ಗೆ ತುಂಬ ಚೆನ್ನಾಗಿ ಅನಿಸ್ತದೆ ಸರ್. ನಾವು ಪ್ರತಿ ವರ್ಷವೂ ಬರ್ತೀವಲ್ಲ, ಇದೇ ಥರ ಡ್ಯೂಟಿ ಮಾಡ್ತೀವಿ ನಾವು. ಪ್ರತಿ ವರ್ಷ ಡಿಸೆಂಬರ್ಸಲ್ಲೇ ಡ್ಯೂಟಿ ಮಾಡಿ ಚೆನ್ನಾಗಿ ಅನಿಸ್ತದೆ ಸರ್. ತುಂಬ ಜನ ಬರ್ತಾರೆ, ಭಾಳ ಜನ. ಊಟದೆಲ್ಲ ಚೆನ್ನಾಗಿ ವ್ಯವಸ್ಥೆ ಮಾಡ್ತಿದ್ದೀವಿ. ಶೈಲಾ ಅಂತ, ಎಲ್ಲಿಂದ ಬರ್ತಾ ಇದ್ದೀರಾ? ಬೆಂಗಳೂರಿಂದ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವಿದೇ ಫಸ್ಟ್ ಬಂದಿರೋದು ಇವಾಗ. ಪರವಾಗಿಲ್ಲ, ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಜಾತ್ರೆ ತುಂಬ ನಾವೀಗ ನೋಡ್ತಿದ್ದೀವಲ್ವಾ, ಚೆನ್ನಾಗಿದೆ. ಊಟದ ವ್ಯವಸ್ಥೆ ತುಂಬ ಖುಷಿ ಅನಿಸ್ತಾ ಇದೆಯಾ? ತುಂಬಾ ಖುಷಿಯಾಗಿದೆ. ಸರಿ, ಥ್ಯಾಂಕ್ಸ್. ನರಸಿಂಹಮೂರ್ತಿ ಅಂತ. ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಇಲ್ಲಿ 7 ವರ್ಷದಿಂದ ಓದ್ತಾ ಇದ್ದೀನಿ. ಇಲ್ಲೇ ಓದ್ತಾ ಇದ್ದೀರಾ? ಹಾಂ. ಹೇಗಿದೆ ವಿದ್ಯಾಭ್ಯಾಸ ಚೆನ್ನಾಗಿದೆ. ಮೊದಲು ಇವಾಗ ಸ್ವಲ್ಪ ಇಂಪ್ರೂವ್ ಮಾಡ್ತಾರೆ, ನಂಗೆ ಗೊತ್ತಿಲ್ಲ. ಮೊದಲಿಂದ ಇದು ಚೆನ್ನಾಗಿದೆ. ಅವರಿಂದ ಎಲ್ಲರಿಗೂ ಊಟ ಖುಷಿ ಅನಿಸುತ್ತಾ? ಖುಷಿ ಅನಿಸುತ್ತೆ. ಎಲ್ಲರ ಜೊತೆ ಬಡಿಸ್ತೀವಲ್ವ, ಮುಂದೆ ಹೆಂಗೆ ನಾವು ತಿಳ್ಕೊಬೋದು, ಹೆಂಗಿರ್ಬೋದು ಅಂತ ತೋರಿಸುತ್ತೆ ಈ ಮಠ. ಹೆಂಗಿಂದ ಈ ಜಗತ್ತಲ್ಲಿ ಯಾರು ಬಂದರೂ ಈ ಮಠ ಹೆಂಗೆ ಬದುಕು ಹೋಗ್ಬೋದು ಅಂತ ಮುಂದೆ ತೋರಿಸಿ. ಇಲ್ಲಿ ಓದ್ತಾರೆ, ಯಾರೂ ಹಾಳಾಗಿಲ್ಲ. ಎಲ್ಲ ಇವತ್ತು ದೊಡ್ಡ ವ್ಯಕ್ತಿಗಳೇ ಆಗವ್ರೆ. ಹಾಂ, ಆಯ್ತು. ಎಕ್ಸಾಂಪಲ್ ಬುಲೆಟ್ ಪ್ರಕಾಶ್ ಇಲ್ಲಿ 10th ಫೇಲು ಆದರೆ ಅವ್ರು ಇವತ್ತು ದೊಡ್ಡ ವ್ಯಕ್ತಿ ಆಗವ್ರೆ. ಆ ರೀತಿ ನೀವು ಕೂಡ ನಾಳೆ ಒಳ್ಳೆ ಫ್ಯೂಚರ್ ದೊಡ್ಡ ವ್ಯಕ್ತಿಯಾಗಿ ಅಂತ ನಾನು ಕೂಡ ಕೇಳ್ತೀನಿ. ಆಯ್ತು ಸರ್. ನೇತ್ರ. ಎಲ್ಲಿಂದ ಬರ್ತಾ ಇದ್ದೀರಾ? ಬಿಡದಿಯಿಂದ ಬರ್ತಾ ಇದ್ದೀವಿ. ಸ್ಟೇಷನ್ ಬರ್ತಾ ಇದ್ದೀರಾ? ನನ್ನ ಸೆಕೆಂಡ್ ಇಯರ್ ಸಲ. ಹೌದು. ಮಹೋತ್ಸವ ಹೇಗೆ ಅನಿಸ್ತಾ ಇದೆ? ತುಂಬ ಚೆನ್ನಾಗಿದೆ, ತುಂಬ ಗುಡ್ ಅನ್ಸಿದೆ. ಡೆಕೋರೇಷನ್ಸ್ ಎಲ್ಲ ಚೆನ್ನಾಗಿದೆ. ಕಳೆದ ವರ್ಷಕ್ಕೆ ಈ ವರ್ಷಕ್ಕೆ ಹೇಗೆ ಅನಿಸ್ತಾ ಇದೆ? ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಹೌದು, ಸೂಪರ್ ಆಗಿದೆ. ಲೈಟ್ ಅರೇಂಜ್ಮೆಂಟು ಮತ್ತು ಫ್ಲವರ್ಸ್ ಅರೇಂಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲ ಭಕ್ತರಿಗೆ ಏನಕ್ಕೆ ಇಷ್ಟಪಡ್ತಾರೆ? ಏನು ಹೇಗೆ ಅಂದರೆ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ನನ್ನ ಹೆಸರು ಚಂದನ್. ಚಂದನ್, ಎಲ್ಲಿಂದ ಬರ್ತಾ ಇದ್ದೀರಾ? ಬಿಡ್ದಿ. ನೀವು ಬಿಡ್ದಿಂದ ಬರ್ತಾ ಇದ್ದೀರಾ? ಇದೇ ಫಸ್ಟ್ನೇ ಸತಿ. ಹೇಗೆ ಅನಿಸ್ತಾ ಇದೆ ಅಭಿಪ್ರಾಯ? ತುಂಬಾ ಚೆನ್ನಾಗೈತೆ. ಮತ್ತೆ ಅನಿಸ್ತಾ ಬರ್ಬೇಕು ಅಂತ ಅನಿಸ್ತಾ ಇದೆಯಾ? ಹೇಳಿ, ಏನೇನು ಮಾತಾಡಿ. ಮತ್ತೆ ಬರ್ಬೇಕು ಅನಿಸ್ತೈತೆ. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು. ಸರ್, ನಿಮ್ಮ ಹೆಸರು? ಗಂಗಾಧರ್ ಅಂತ. ಎಲ್ಲಿಂದ ಬರ್ತಾ ಇದ್ದೀವಿ? ಬಿಡದಿಯಿಂದ. ಎಷ್ಟು ವರ್ಷದಿಂದ? ಒಂದು 5 ವರ್ಷದಿಂದ ಬರ್ತಾ ಇದ್ದೀನಿ ನಾನು. 5 ವರ್ಷ. ನನಗೆ ವರ್ಷಕ್ಕೂ ಒಂದೊಂದು ಸ್ವಲ್ಪ ಡಿಫ್ರೆನ್ಸ್ ಕಾಣ್ತಾ ಇದೆ. ಕಳೆದ ವರ್ಷಕ್ಕೆ ಈ ವರ್ಷ ಒಂದು ಸತಿಗೆ ಹೋಲಿಸ್ಕೊಂಡು ಈ ಸತಿನೇ ಪರವಾಗಿಲ್ಲ ಅನ್ಸುತ್ತೆ. ಹೌದು. ಈಗ ಹೇಗೆ ಜಾತ್ರಾ ಮಹೋತ್ಸವ ಹೇಗೆ ಎಂಜಾಯ್ ಮಾಡ್ತಾ ಇದ್ದಾರೆ? ಖುಷಿ ಅನಿಸ್ತಾ ಖುಷಿ ಅನಿಸ್ತಾ ಇದೆ. ಖುಷಿ ಅನಿಸ್ತಾ ಇದೆ. ಈ ವಿಶೇಷತೆ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿದೆಯಾ? ಗೊತ್ತಿಲ್ಲ ಸರ್, ಮಾತಾಡ್ದಿರೋದು ಇದೆ ಫಸ್ಟ್. ಹೇಳಿ ಸರ್. ನಮಸ್ಕಾರ. ನಮಸ್ಕಾರ ಹೆಸರು? ಶರತ್ ಅಂತ. ಎಲ್ಲಿಂದ ಬರ್ತಾ ಇದ್ದೀರಾ? ಮೈಸೂರಿಂದ. ಮೈಸೂರಿಂದ.
ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವು 20 ವರ್ಷದಿಂದ ಬರ್ತೀವಿ. 20 ವರ್ಷದಿಂದ ಬರ್ತಾ ಇದ್ದೀರಾ ಅಂದ್ರೆ ಚಿಕ್ಕ ಹುಡುಗರಿಂದ ಬರ್ತಾ ಇದ್ದೀರಾ? ಹೌದು, ಬರ್ತಾ ಇದ್ದೀವಿ. ಹೇಗೆ ಅನಿಸ್ತಾ ಇದೆ ಅವಾಗ್ಲಿಂದ ಈಗ? ಅವಾಗಿಂದ ತುಂಬ ಡಿಫ್ರೆನ್ಸ್ ಆಗಿದೆ. ಮೊದಲೇ ಬಂದಾಗ ಬರೀ ದೇವಸ್ಥಾನ ಹತ್ರ ಇತ್ತು, ಇವಾಗ ಹೊಸದಾಗಿ ಕಲ್ಲಲ್ಲಿ ಕೆತ್ತಿ ಕಲ್ಲಿಂದ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಈಗ ಜಾತ್ರೆ 30 ವರ್ಷ ಬರ್ತಾ ಇದ್ದೀರಲ್ಲ, ಹೇಗೆ ಅನಿಸ್ತಾ ಇದೆ ಇವತ್ತು? ಹೇಗೆ ಅನಿಸ್ತಾ ಇದೆ ನಿಮಗೆ? ಇವತ್ತಿಗಿಂತ ಮೊದಲಿದ್ದ ಸ್ವಾಮೀಜಿಗಿಂತ ಇವಾಗಿದ್ದು ಸ್ವಾಮೀಜಿ ಸ್ವಲ್ಪ ಡಿಫ್ರೆನ್ಸ್ ಆಗಿದೆ. ಸ್ವಲ್ಪ ಇನ್ನೂ ಮುಂದೆ ವರ್ಷ ಬರೋ ತನಕ ಗೊತ್ತಾಗುತ್ತೆ. ಹೌದಾ? ಓಕೆ, ಈಗ ದೇವಸ್ಥಾನದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಚೆನ್ನಾಗಿದೆ ಸರ್, ಮೊದಲಿಗಿಂತಲೂ ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ. ಓಕೆ, ಧನ್ಯವಾದಗಳು. ಓಕೆ, ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮ್ಮ ಹೆಸರು? ಶಿವಲಿಂಗ ಅಂತ. ಶಿವಲಿಂಗ. ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕೇಮದೊಡ್ಡಿ ಪಕ್ಕ ನಮ್ಮ ಹಳ್ಳಿ ಗ್ರಾಮ. ನಮ್ಮ ಮನೆ ದೇವರು ಬಂದು ಇದೇ ಸ್ವಾಮಿ. ನಾನು ಸುಮಾರು ಬುದ್ಧಿ ಕಲಿತವಿಂದ ದೇವರು ಬರ್ತಾ ಇದ್ದೀನಿ. ನಮ್ಮ ಈ ಕ್ಷೇತ್ರಕ್ಕೆ ಹೆಸರು ತಂದವರು ಅಂದರೆ ಶ್ರೀ ಬಾಲಗಂಗಾಧರ ಸ್ವಾಮಿಯವರು. ಹೇಗಾಯಿತು ಅಂತ ತೋರಿಸ್ಕೊಟ್ಟರು ನಮ್ಮ ಬಾಲಗಂಗಾಧರ ಸ್ವಾಮಿಯವರು. ಅದ್ರ ಮುಂದೆ ಇವಾಗ ನಮ್ಮ ಸ್ವಾಮಿ ನಿರ್ಮಲಾನಂದ ಸ್ವಾಮಿಯವರು ಬಂದಿದ್ದಾರೆ. ಅವ್ರಿಗಿಂತ ಹೆಚ್ಚಿನ ಸಹಕಾರ ಕೊಟ್ಟು ಈ ದೇವರಿಗೆ ಒಳ್ಳೆ ಹೆಸರು ತರಬೇಕು. ಮತ್ತು ನಮ್ಮ ಈ ದೇವರ ಒಕ್ಕಲಿಗರಿಗೆ ಒಳ್ಳೆ ಆರೋಗ್ಯ ಆಯಸ್ಸು ಎಲ್ಲನೂ ಕೊಡಬೇಕು ಅಂತೇಳಿ ನಾನು ಎಲ್ಲ ಜನರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನಾನೊಬ್ಬ ಹ್ಯಾಂಡಿಕ್ಯಾಪ್ಟು, ನಾನು ಅಂತಾರಾಷ್ಟ್ರೀಯ ಕ್ರೀಡಾಪಟು ಕೂಡ. ಈಗ ಮೊನ್ನೆ ಫಾರಿಂಗ್ ಕೂಡ ಹೋಗಿ ಬಂದಿದ್ದೇನೆ. ಮೊನ್ನೆ ತಿಂಗಳು 19 ತಾರೀಕಲ್ಲಿ, ಈಗ ನೆನ್ನೆ ಬಂದಿರೋದು ಫಾರಿಂಗಿಂದ. ನನ್ನ ಪರವಾಗಿ ಎಲ್ಲ ಜನಕ್ಕೂ ಕೂಡ ಶುಭಾಶಯ ಕೋರ್ತೀನಿ. ನಮ್ಮ ಆಜಿ ಚುಂಚನಗಿರಿ ಸ್ವಾಮೀಜಿಯವ್ರ ಪರವಾಗಿ ನಾನು ಕೂಡ ಅವರು ಎಲ್ಲರಿಗೂ ಕೂಡ ಆಶೀರ್ವಾದ ಕೊಡಲಿ ಭಗವಂತ ಅಂತ ಹೇಳಿ ನಾನು ಕೋರ್ಕೋತೀನಿ ಸರ್. ಧನ್ಯವಾದಗಳು ಸರ್. ಖಂಡಿತ ನಿಮಗೆ ಒಳ್ಳೆಯದಾಗಲಿ. ಹೇಳಿ, ನೀವು ಯಾವ ಕ್ರೀಡೆಯಲ್ಲಿ ಮಾಡ್ತೀರಾ? ಸರ್, ನಾನು ಜಾವ್ಲಿಂಗು ಡಿಸ್ಕಸ್ಲಿ ರ್ಯಾಂಕಿಂಗ್ ಮಾಡಿದ್ದೀನಿ. ಮುಂದೆ ನಾನು ಐಲ್ಯಾಂಡಲ್ಲಿ ಮಾಡುವಂಥ ಕ್ರೀಡೆಗೆ ಆಯ್ಕೆ ಆಗಿದ್ದೀನಿ ಅಂತ ನಾನು ಹೇಳ್ಕೊಳ್ಳೋಕ್ಕೆ ಸ್ವಾಮಿ ಸನ್ನಿಧಿಯಲ್ಲಿ ಇಷ್ಟಪಡ್ತೀನಿ. ಧನ್ಯವಾದಗಳು ಸರ್. ತುಂಬ, ಯಾಕೆಂದರೆ ತುಂಬ ಗ್ರೇಟ್ ಅನ್ಸುತ್ತೆ. ನೀವು ಹ್ಯಾಂಡಿಕ್ಯಾಪ್ ಅಂತ ಇದು ಮಾಡೋಕೆ ಹೋಗಬೇಡಿ. ದೇವರಾದ್ದರಿಂದ ಕಾಲಭೈರವ ಮತ್ತು ಗಂಗಾಧರೇಶ್ವರ ದೇವರು ನಮ್ಮ ಮನೆ ದೇವರು. ನಾವು ಪ್ರತಿ ವರ್ಷವೂ ಬರ್ತೇವೆ. ಆದರೆ 70 ಜನ ಸ್ವಾಮೀಜಿಗಳು ಮಾಡದ ಸಾಧನೆಯನ್ನು 71ನೇ ಸ್ವಾಮೀಜಿಯವರು ಬಾಲಗಂಗಾಧರನಾಥ ಸ್ವಾಮಿಯವರು ಬಹಳ ಈ ನಮ್ಮ ಒಕ್ಕಲಿಗರ ಸಂಘದಲ್ಲಿ, ಒಕ್ಕಲಿಗರ ಒಂದು ಸಂಸ್ಥೆಯಲ್ಲಿ ಒಂದು ದೇವಸ್ಥಾನವನ್ನು ಈ ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ ನಾವು ಎರಡು ಮಾತು ಸಾಲದು. ಇನ್ನು ಮುಂದೇನೂ ಕೂಡ ಇದೇ ನೆಕ್ಸ್ಟ್ ಬಂದಿರೋ 72ನೇ ಸ್ವಾಮೀಜಿಯವರು ಕೂಡ ಹೀಗೆ ನಡೆಸಿ ಜನಗಳ ಸಹಕಾರ ಕೊಟ್ಟು ಜನಗಳು ಇಂದ ಈ ದೇವಸ್ಥಾನವನ್ನು ಈ ನಮ್ಮ ಒಕ್ಕಲಿಗರಲ್ಲಿ ಒಂದು ಸಂಸ್ಥೆಯನ್ನು ಇಷ್ಟು ಅವರ ಮಟ್ಟಿಗೆ ಮಾಡಿದ್ದಾರೆ. ನಮಸ್ಕಾರ. ಅಂದಾನಿಗೌಡ ಅಂತ, ಪಾಂಡವಪುರ ತಾಲೂಕು ಚಿಕ್ಕಹಳ್ಳಿ ಗ್ರಾಮದಿಂದ ಬರ್ತಾ ಇದ್ದೀವಿ. ನಾವೊಂದು 10 ವರ್ಷದಿಂದ ಬರ್ತಾ ಇದ್ದೀವಿ ಸರ್. ಹೇಗೆ ಅನಿಸ್ತಾ ಇದೆ ಜಾತ್ರೆ ಬಗ್ಗೆ? ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಇನ್ನೂ ಅಭಿವೃದ್ಧಿ ಮಾಡಬೇಕು. ಮತ್ತು ನಿರ್ಮಲಾನಂದ ಸ್ವಾಮೀಜಿಯವರು ಭಾಳ ವಿದ್ಯಾವಂತರು ಮತ್ತು ಪದವೀಧರರು. ಮುಂದೆ ಇದೇ ರೀತಿ ಕ್ಷೇತ್ರವನ್ನು ಅಭಿವೃದ್ಧಿ ಮತ್ತು ಅನ್ನದಾಸ, ವಿದ್ಯಾದಾಸ, ಏನೇನೋ ದಾಸಗಳು ಎಲ್ಲ ಮುಂದುವರಿಸ್ಕೊಂಡು ಹೋಗಿ ಅಭಿವೃದ್ಧಿ ಮಾಡಿ ಕಾಲಭೈರವ ಎಲ್ಲ ಭಕ್ತಾದಿಗಳು ಬರುವಂಥ ರಾಜ್ಯಕ್ಕೆಲ್ಲ ಸಮಸ್ತ ಮಳೆ ಮತ್ತು ಸಮೃದ್ಧಿಯನ್ನು ಕೊಟ್ಟು ಕಾಪಾಡಿ ಅಂತ ಕೇಳ್ಕೊತೀನಿ ಸರ್. ಧನ್ಯವಾದಗಳು ಸರ್. ನಮಸ್ತೆ. ಹೇಮ, ಮಂಡ್ಯದಿಂದ ಚಂದಗಾಲ್ ಅಂತ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವು ಒಂದು 20 ವರ್ಷದಿಂದ ಮನೆ ದೇವರು. ಹೇಗಿದೆ ಜಾತ್ರೆ ಮಹೋತ್ಸವ? ತುಂಬ ಚೆನ್ನಾಗಿದೆ. ಅಂದರೆ ಎಲ್ಲರೂ ಬಂದು ನೋಡಿ ತುಂಬ ಅನುಭವ ಪಡ್ಕೋಬೋದು. ಭೈರವೇಶ್ವರ ಅನುಗ್ರಹ ಎಲ್ರಿಗೂ ಬೇಕು. ಮತ್ತು ನಿರ್ಮಲಾನಂದ ಸ್ವಾಮೀಜಿಗೂ ಎಲ್ಲರೂ ಸಹಕಾರ ಕೊಡಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದ. ಇದೆ
ಅವರು ಎಲ್ರಿಗೂ ತಂದೆ ಇದ್ದ ಥರ ಇವ್ರನ್ನೂ ಅದೇ ಸ್ಥಾನದಲ್ಲಿ ಕೂರಿಸ್ತಾ ಇದ್ದೀವಿ. ಇವ್ರಿಗೂ ಎಲ್ಲರೂ ಸಹಕಾರ ಕೊಡಬೇಕು. ದೊಡ್ಡವ್ರು ಹೆಂಗಿದ್ರು ಹಂಗೆ ಇವ್ರನ್ನೂ ನೋಡ್ಕೋಬೇಕು ಅಂತ ಕೇಳ್ಕೊತೀವಿ. ಎಲ್ಲ ಸಮಸ್ತ ಜನತೆ ಹತ್ರನೂ ಕೇಳ್ಕೊತೀವಿ. ಸರ್ ನಮಸ್ಕಾರ. ನಮಸ್ಕಾರ. ನಾನು ಲೋಹಿತ್ ಕುಮಾರ್ ಅಂತ. ಎಲ್ಲಿಂದ ಬರ್ತಾ ಇದ್ದೀರಾ? ರಾಮನಗರ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಒಂದು 15 ವರ್ಷದಿಂದನೂ ಬರ್ತಾ ಇದ್ದೀವಿ. ಅಂದ್ರೆ ನೀವು ನಾವು ಚಿಕ್ಕ ವಯಸ್ಸಿಂದನೂ ಬರ್ತಾ ಇದ್ದೀವಿ. ಹೇಗಿದೆ ಅವಾಗೂ ಈಗ ಅಂದರೆ ಚೇಂಜಸ್ ಒಂದು ಸ್ವಲ್ಪ ಚೇಂಜ್ ಆಗಿದೆ. ಒಳ್ಳೊಳ್ಳೆ ದೇವಸ್ಥಾನ ಇದೆ, ಒಳ್ಳೆ ಪ್ಲೇಸ್ ಇದೆ, ನೋಡ್ಬೋದು. ಒಳ್ಳೆ ದೇವಸ್ಥಾನ ಮಾತ್ರ ಎಲ್ಪು ಅಷ್ಟೇ ಆಗಿದೆ. ಮತ್ತೆ ಈಗ ತಮ್ಮನ್ನು ಕಾಡುತ್ತಿರುವ ಚುಂಚ ಕಚ್ಚರೆಂಬ ರಕ್ಕಸರ ಉಪಟಳವನ್ನು ಪಾಠ ಮಾಡದೆ. ಧನ್ಯವಾದಗಳು ಸರ್. ಥ್ಯಾಂಕ್ಸ್. ನಮಸ್ಕಾರ. ಹೇಳಿ. ತಮ್ಮ ಹೆಸರು? ಮಹೇಶ್ ಅಂತ. ಎಲ್ಲಿಂದ ಬರ್ತಾ ಇದ್ದೀರಾ? ಮೈಸೂರು. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾನು ಸುಮಾರು 15 ವರ್ಷದಿಂದ ಬರ್ತಾ ಇದ್ದೀನಿ. ಹೇಗೆ ಅನಿಸ್ತಾ ಇದೆ ಸರ್? ಮಾಮೂಲಿ ವರ್ಷ ಬರ್ತೀವಿ. ತುಂಬ ಖುಷಿ ಆಗುತ್ತೆ. ನನ್ನ ಮದುವೆ ಇಲ್ಲೇ ಆದದ್ದು. ಇಲ್ಲೇ ಮದುವೆ ಚೌಟಲ್ಲಿ ಇಲ್ಲೇ ಮದುವೆ ಆದದ್ದು. ಇನ್ನೇನು ಜಾತ್ರೆ ಮಹೋತ್ಸವ ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗುತ್ತೆ. ವರ್ಷ ಬರ್ತೀವಿ ಅಷ್ಟೇ. ಇವಾಗ ಫ್ಯಾಮಿಲಿ ಜೊತೆ ಬರ್ತಾ ಇದ್ದೀನಿ. ಅಪ್ಪ ಅಮ್ಮ ಎಲ್ಲ ಇದ್ದಾರೆ. ಓಕೆ ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಶ್ರೀನಿವಾಸ್ ಅಂತ ಸರ್ ನಮ್ಮ ಹೆಸರು. ಬರ್ತಾ ಇದ್ದೀರಾ? ನಮ್ಮದು KR ಪೇಟೆ ತಾಲೂಕು. ಅಲ್ಲಿ ನೀತಿಮಂಗಲ ಅಂತ ಒಂದು ಹಳ್ಳಿ ನಮ್ಮದು. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವಿಲ್ಲಿ ನನಗೆ 28 ವರ್ಷದಿಂದನೂ ಬರ್ತಾನೆ ಇದ್ದೀವಿ. ವಯಸ್ಸಿಂದನೂ ಬರ್ತಾ ಇದ್ದೀರಾ? ಚಿಕ್ಕ ವಯಸ್ಸು. ಹೇಗೆ ಅನಿಸ್ತಾ ಇದೆ? ಈಗ ಇದು ಅಂದರೆ ನಮ್ಮ ಮನೆ ದೇವರು. ನಮ್ಮ ಮನೆ ದೇವರು ಅದರಿಂದ ನಾವು ನಮ್ಮ ತಂದೆ ತಾಯಿ ಥರ. ಹಂಗಾಗಿ ದೇವ್ರಿಗೆ ನಮಗೆ ಪ್ರತಿ ವರ್ಷ ಅಂತ ಅಲ್ಲ, ಯಾವಾಗಲೂ ಬರ್ತಾನೆ ಇರ್ತೀವಿ ಇಲ್ಲಿಗೆ. ಇಲ್ಲಿ ಬಂದು ಹೋದರೆ ನಮಗೇನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಒಳ್ಳೇದಾಗುತ್ತೆ, ಏನೋ ಒಂಥರ ಚೆನ್ನಾಗಿರುತ್ತೆ ನಮಗೆ ಇಲ್ಲಿ. ಧನ್ಯವಾದ. ಓಕೆ ಸರ್. ಓಕೆ, ನೋಡ್ತಾ ಇದ್ದೀರಲ್ಲ ಭಕ್ತಾದಿಗಳು ಎಷ್ಟು 10:30 ಆಗಿದೆ ಟೈಮ್, ಆದರೂ ಬೆಳಗಿನ ಜಾವ ಹೇಗಿರ್ತಾರೋ ಆ ಥರ ಭಕ್ತಾದಿಗಳು ಇಷ್ಟು ಜನ ಇದ್ದಾರೆ. ಇವ್ರನ್ನೆಲ್ಲ ಮಾತಾಡ್ತಾ ಇದ್ದೀನಿ, ಅವರ ಅಭಿಪ್ರಾಯಗಳು ಕೂಡ ಹೇಳ್ತಾ ಇದ್ದಾರೆ. ಹಾಗೆ ಬೆಳಗ್ಗೆ ಇನ್ನು 5 ಗಂಟೆಗೆ ರಥೋತ್ಸವ ಇದೆ. ಅಲ್ಲಿವರೆಗೂ ನೀವು ಮಿಸ್ ಮಾಡ್ದಂಗೆ ನೋಡ್ತಾ ಇರಿ. ಖಂಡಿತವಾಗ್ಲೂ ಅದನ್ನೂ ಕೂಡ ನಿಮಗೆ ತೋರಿಸ್ತೀನಿ. ನಮಸ್ತೆ. ನಮ್ಮ ಹೆಸರು? ನನ್ನ ಹೆಸರು ಆಶಾ ಪ್ರಿಯದರ್ಶಿನಿ ಅಂತ. ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ಬ್ಯಾಂಗ್ಳೂರಿಂದ ಬರ್ತಾ ಇರೋದು. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಸುಮಾರು 12-13 ಇಯರ್ಸಿಂದ ಬರ್ತಾ ಇದ್ದೀವಿ. ಹೇಗೆ ಅನಿಸ್ತಾ ಇದೆ? ಹಾಗೂ ಈಗ ತುಂಬ ಚೆನ್ನಾಗಿದೆ, ಡಿಫ್ರೆನ್ಸ್ ಆಗಿದೆ. ಆಗ ಹೇಗೆ ಜನಗಳು ತುಂಬ ರಶ್ ಆಗಿದೆಯೋ ಇದೆ, ಈಗಲೂ ಕೂಡ ಅದೇ ಥರ ಇದೆ. ಬಟ್ ದೇವರಲ್ಲಿ ಅಷ್ಟೇ ಭಕ್ತಿ ಪ್ರತಿಯೊಂದು ಜನಗಳಲ್ಲೂ ಕೂಡ ಇದೆ. ಅದರಿಂದ ತುಂಬ ಜನ ಇಲ್ಲಿ ಬರ್ತಾರೆ. ಪ್ರತಿ ವರ್ಷ ಕೂಡ ಇಲ್ಲಿ ತುಂಬ ಅದ್ಧೂರಿಯಾಗಿ ಆಚರಣೆ ಮಾಡ್ತಾರೆ. ಈಗ ಹೇಗೆ ಅನಿಸ್ತಾ ಇದೆ ನಿಮಗೆ? ಫೀಲ್ ಹೇಗೆ ಅನಿಸ್ತಾ ಇದೆ? ಈಗ ತುಂಬ ಚೆನ್ನಾಗಿದೆ, ತುಂಬ ಮನಸ್ಸಿಗೆ ಸಂತೋಷ ಆಗ್ತಾ ಇದೆ, ತುಂಬ ಚೆನ್ನಾಗಿದೆ. ಓಕೆ, ಧನ್ಯವಾದ. ಇದೆಲ್ಲವೂ ಕೂಡ ದೊರಕಿರ್ತಕ್ಕಂಥದ್ದು
ಇನ್ನೊಂದರ ಪುಣ್ಯ ವಿಶೇಷ. ಶ್ರದ್ಧಾಭಕ್ತಿಯ ಉತ್ಸವ ಇದು. ಎರಡನೇ ಸುತ್ತು ಪ್ರಾರಂಭವಾಗಿ ಸಾಗ್ತಾ ಇದೆ. ಒಟ್ಟು 3 ಸುತ್ತು ಬರುತ್ತೆ. ವ್ಯವಸ್ಥೆ ಮಾಡಲಾಗಿದೆ. ಈ ಎಲ್ಲ ಉತ್ಸವಗಳು ಮುಗಿದ ನಂತರ ಸರಳವಾಗಿ ಪ್ರಸಾರ ಮಾಡಬಹುದು. ಎರಡನೇ ಸುತ್ತು ಪ್ರಾರಂಭ ಆಗಿದೆ. ಎರಡನೇ ಸುತ್ತು ಮುಗಿದ ನಂತರ 3ನೇ ಸುತ್ತುಗಳು ಬರುತ್ತೆ. ವೈದ್ಯ ಜಗದ್ಗುರು ಅನುಚರವಾಗಿ ಮುಂದುವರಿಸಿಕೊಂಡು ಬರ್ತಾ ಇರ್ತಕ್ಕಂಥ ಅದರ ಯಥಾವತ್ತಾಗಿ ಬಾಲಗಂಗಾಧರ ಮಹಾಸ್ವಾಮೀಜಿಯವರ ಕರಕಮಲ ಸಂಜಾತರಾಗಿರುವ ಮಹಾಸ್ವಾಮೀಜಿಯವರ ಈ ಒಂದು ವಿಶೇಷವಾದಂತಹ ತೆಪ್ಪೋತ್ಸವ ನೆರವೇರ್ತಾ ಇದೆ. ತೆಪ್ಪೋತ್ಸವದ ತೀರ್ಥವನ್ನು ಪಡಿತಾ ಇದ್ದೀರಿ. ಹಿಂದೆ ಬಹಳ ಕಾಲದಿಂದ ಪೂಜ್ಯ ಸ್ವಾಮೀಜಿಯವರನ್ನ ನೋಡ್ತಾ ಮಠಗಳು ಸೇವಾ ಕೇಂದ್ರಗಳಾಗಬೇಕು, ಮಠಾಧಿಪತಿಗಳು ದೀನ ದಲಿತರ ಅನಕ್ಷರಸ್ಥರ ಸೇವೆ ಮಾಡಬೇಕು ಅಂತೇಳಿ ಆಧ್ಯಾತ್ಮ ಚಿಂತನ ಯೋಗ ಅನುಷ್ಠಾನಗಳಿಗೂ ಗಮನ ಕೊಡಬೇಕು. ನಾವು ಲೋಕ ಸೇವೆಯನ್ನ ಧಾರ್ಮಿಕ ದೈವಿಕ ವ್ರತವನ್ನಾಗಿ ಎಂದು ಮಹಾಸಭೆಯು ಶ್ರೀಗಳು ಮಠದ ಗುರು ಸರಣಿಯಲ್ಲಿ ವೈದ್ಯರಿಗೆ ಬಾಲಗಂಗಾಧರ ಮಹಾಸ್ವಾಮೀಜಿಯವರು 71ನೇವರಾಗಿದ್ದರು. ಆದರೆ ಅನೇಕ ದೃಷ್ಟಿಗಳಿಂದ ಅಗ್ರಗಣ್ಯರಾಗಿದ್ದರು. ಆದಿಚುಂಚನಗಿರಿ ಮಠಕ್ಕೆ ಕರ್ನಾಟಕದಲ್ಲಿ ಮಠಗಳ ಸಾಲಿನಲ್ಲಿ ಒಂದು ವಿಶಿಷ್ಟ ಸ್ಥಾನ. ಅದರ ಕುರಿತು ಎಲ್ಲ ಪುರುಷರು ಪ್ರಬೋಧನರು ಬಾಲ್ಯದಲ್ಲೇ ಪ್ರಕಟವಾದ ಅವರ ಮಹಿಮೆಯ ಮುಂದೆ ಪ್ರವರ್ತಿಸಿ ದೇಶ ವಿದೇಶಗಳಲ್ಲಿ ತನ್ನ ಪ್ರಭಾವ ಪರಿವೇಶವನ್ನು ಕಟ್ಟಿರುವ ದೃಶ್ಯ ಚೇತೋಹಾರಿಯೂ ಹೌದು, ವಿಸ್ಮಯಕಾರಿಯೂ ಹೌದು. ಅಂತ ಪವಿತ್ರ ಪುಣ್ಯಕ್ಷೇತ್ರದ 72ನೇ ಪೀಠಾಧಿಪತಿಗಳಾಗಿರುವ ಜಗದ್ಗುರು ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಅವರೆಲ್ಲ ಆಶೋತ್ತರಗಳನ್ನು ಈಡೇರಿಸುವಲ್ಲಿ ಗಡಿಬದ್ಧರಾಗಿ ಮಹಾಗುರುಗಳ ದರ್ಶನ ಆಶೀರ್ವಾದವನ್ನ ಗುರುದೇವರ ದರ್ಶನ ಆಶೀರ್ವಾದವನ್ನ 73 ಭಾಗದಲ್ಲೂ ಕೂಡ ಪಡಿತಾ ಇದ್ರಿ. ಎರಡನೇ ಸುತ್ತು ಬರ್ತಾ ಇದೆ. ಆಧುನಿಕ ಯುಗದಲ್ಲಿ ಮಠಗಳು ವಹಿಸಬೇಕಾದ ಪಾತ್ರವನ್ನ ಇಂದಿನ ಜಗದ್ಗುರುಗಳು ಸಮರ್ಪಕವಾಗಿ ಗುರುತಿಸಿ ಅದಕ್ಕೆ ತಕ್ಕಂತೆ ಕಾರ್ಯಕ್ರಮಗಳನ್ನ ಹಾಕೊಂಡು ಯೋಜನೆಗಳನ್ನು ಕೈಗೊಂಡು ಅನುಷ್ಠಾನಕ್ಕೆ ಬಂದು ಅವರ ಸಾಮಾಜಿಕ ಪ್ರಜ್ಞೆ ದೂರದೃಷ್ಟಿಗಳು ಅಸದೃಶವಾಗಿದ್ದು ವೃತ್ತಿ ಸಮಸ್ಯೆಗಳ ಐಹಿಕ ಆವಶ್ಯಕ ಉದ್ಧಾರಗಳು ಅವರ ಉದ್ದೇಶ ವಲಯದಲ್ಲಿವೆ. ಅವರು ಸಮನ್ವಯ ಲಕ್ಷ್ಯ ಪರಿಸ್ಥಿತಿಗಳು ಸಮಾಜದ ಸರ್ವತೋಮುಖ ಅಭ್ಯುದಯ ಪ್ರಗತಿಗಳಿಗಾಗಿ ಅವರ ಮಾರ್ಗದರ್ಶನದಲ್ಲಿ ಆದಿಚುಂಚನಗಿರಿ ಮಠ ಕಟಿಬದ್ಧವಾಗಿ ಅಗಲಿಸಿ ದುಡಿತಾ ಇದೆ. ಸ್ವಾಮೀಜಿ ಧರ್ಮವಿರುದ್ಧರಾಗಿದ್ದರು. ಹೇಗೋ ಹಾಗೆಯೇ ಸತತ ಜೈಕಾರ ಹಾಕುವ ಮೂಲಕ ಎರಡನೇ ಸುತ್ತಿನ ತೆಪ್ಪೋತ್ಸವಕ್ಕೆ ತಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯ ಸ್ವಾಗತವನ್ನು ನೀಡ್ತಾ ಇದ್ದೀರಿ. ಮತ್ತು ಮಹಾಶಯರೇ, ಪರಮ ಪವಿತ್ರವಾಗಿರ್ತಕ್ಕಂಥ ಆದಿಚುಂಚನಗಿರಿ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೀತಾ ಇರ್ತಕ್ಕಂಥ ಈ ತೆಪ್ಪೋತ್ಸವದಲ್ಲಿ ತಾವೆಲ್ಲರೂ ಭಾಗಿಗಳಾಗಿದ್ದೀರಿ. ಇಂದಿನ ಜಗದ್ಗುರು ಬಾಲಗಂಗಾಧರ ಮಹಾಸ್ವಾಮೀಜಿಯವರು ಸಕಲ ಮಾನವ ಕುಲಕ್ಕೆ ಲೇಸ ಬಯಸಿದ ಮಹಾನ್ ಮಾನವತಾವಾದಿಗಳಾಗಿದ್ದರು. ಭಾರತೀಯ ಋಷಿ ಜೀವನದ ಔನ್ನತ್ಯಕ್ಕೆ ನೀಡಿದ ಅರ್ಥವತ್ತಿಗೆ ನೀಡಿದ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರ ಮಹಾಸ್ವಾಮೀಜಿಯವರು ಕರುನಾಡಿನ ಮನೆ ಬೆಳಗುವ ದೀಪವಾಗಿತ್ತು. 40 ವರ್ಷ ಸಮುದ್ರ ಎನಿಸಿಕೊಂಡ ಅನೇಕ ಪುಣ್ಯ ಪುರುಷರು ಈ ನಾಶಲಾಗೋಗಿದ್ದಾರೆ. ಅವರು ಬದುಕಿದ ದಾರಿ, ಸಾಲಿನ ಉಪದೇಶ, ಕೈಗೊಂಡ ಸರ್ಕಾರಿಗಳು ಮನುಕುಲದ ಉದ್ಧಾರಕ್ಕೆ ಸದಾ ಬೆಳಗುವ ದೀಪಗಳಾಗಿವೆ. ಅಂತೆಯೇ ನಮ್ಮ ನಡೆಯ ನುಡಿಯಲ್ಲಿ ಸನಾತನ ಮೌಲ್ಯಗಳನ್ನು ಎತ್ತಿ ಹಿಡಿದು ಮಾನವ ವಿಕಾಸಕ್ಕೆ ನೆರವಾಗುವ ಆದರ್ಶಮಯ ವಿಚಾರಗಳನ್ನು ಪ್ರತಿಪಾದಿಸುತ್ತಾ ಜನಸೇವೆಯಲ್ಲಿ ಜನಾರ್ದನ ಸೇವೆಯನ್ನು ನಂಬಿ ಸೇವಾ ಕರ್ತವ್ಯದಲ್ಲಿ ನಿರತರಾಗಿದ್ದ ಪರಮ ಪೂಜ್ಯ ಮಹಾಸ್ವಾಮಿಗಳು ಈ ನಾಡಿನ ಭಾಗ್ಯದ ಬೆಳಕಾಗಿದ್ದಾರೆ. ಕರಕಮಲ ಸಂಜಾತರಾಗಿರುವ ಜ್ಞಾನ ವಿಜ್ಞಾನ
ಕೃಷಿ ವಿಜ್ಞಾನ ಮೇಳಕ್ಕೆ ಒಂದು ಭೇಟಿ ಕೊಡಿ. ಸುತ್ತು ಬರ್ತಾ ಇದೆ, ಸುರಿಮಳೆ ಆಗ್ತಾ ಇದೆ. ಈ ಪವಿತ್ರವಾದಂತಹ ಸನ್ನಿವೇಶದಲ್ಲಿ ರಾತ್ರಿ ಇಡೀ ಕಾರ್ಯಕ್ರಮಗಳು ಈ ರಾತ್ರಿ ಬೆಳಗಿನ ಜಾವ ಗಾಂಧಿ ಮುಹೂರ್ತದಲ್ಲಿ ಅದರ 5 ಗಂಟೆಗೆ ಜಗತ್ಪ್ರಸಿದ್ಧವಾಗಿರ್ತಕ್ಕಂಥ ಶ್ರೀ ಗಂಗಾಧರೇಶ್ವರ ಸ್ವಾಮಿ ಉತ್ಸವ ಜಗದ್ಗುರು ಮಹಾಸ್ವಾಮಿಗಳವರ ಸರ್ವಾಲಯದ ಅಡುಪಾರಿಕೆ ಉತ್ಸವಗಳು ಪ್ರಾರಂಭ ಆಗ್ತವೆ. ಅದಕ್ಕೆ ಮುಂಚೆ ಅನೇಕ ಬದುಕನ್ನು ಪರಿಚಯಿಸಿದರು. ಜೀವನ ಮತ್ತು ವೈಚಾರಿಕತೆಯಲ್ಲಿ ಭಿನ್ನವಿಲ್ಲವೆಂದು ತೋರಿಸಿಕೊಟ್ಟರು. ಸಂಸ್ಥೆಗಳಲ್ಲಿ ವಿದ್ಯೆ ವಿದ್ವತ್ತು ಗಳಿಸಿದ ಸಾವಿರಾರು ಪ್ರತಿಭಾವಂತರು ಇಂದು
ಜಗದ್ಗುರು ಪದ್ಮಭೂಷಣ ಡಾಕ್ಟರ್ ಶ್ರೀ 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 ಬಾಲಗಂಗಾಧರನಾಥ ಆದಿಚುಂಚನಗಿರಿ ಬಡವರ ಅಕ್ಷಯ ಪಾತ್ರೆ ಎನಿಸಿದರೆ ಸಿರಿವಂತರ
ಚುಂಚನಗಿರಿಯ ಅಂತರಾತ್ಮ ಜಲತೆರೆಯ ದೃಶ್ಯಕಾವ್ಯ. ಶ್ರೀ ಆದಿಚುಂಚನಗಿರಿ ಕುಲದೈವ ಕಾಲಭೈರವನಾಥನ ಪರಮ ಭಕ್ತರೇ, ನೀಲಾಕಾಶ ನಕ್ಷತ್ರ ರಾಗ ರಂಜಿತ ಜಲತೆರೆಯ ಮೇಲೆ ಮೂಡಿ ನರ್ತಿಸುವ ವಿದ್ಯುಲ್ಲತಾ ಚಿತ್ರ ರೇಖಾವಿಲಾಸ ವೀಕ್ಷಣೆಗೆ ನಿಮಗಿದು ಸ್ವಾಗತ ಸುಸ್ವಾಗತ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಜೋಗೇರ್ ನಾವು, ಕಾಲ ಕಾಲದ ಹೂವು, ಕಾಲಾತೀತ ಹೂವು. ಭೂತ ವರ್ತಮಾನ ಕಾಲಕ್ಕೆ ಕನ್ನಡಿ ಹೇಳಿದ್ದೇವೆ, ಈ ಕ್ಷೇತ್ರದ ಮಹಿಮೆನ ಸಾರಿ ಹೇಳ್ತೇವೆ. ನಾವು ದಾರಿ ತಪ್ಪಿ ಕೈಲಾಸಕ್ಕೆ ಬಂದ್ಬಿಟ್ಟಿದ್ದೀವಿ. ದಾರಿ ತಪ್ಪಿ ದೇವಾನು ದೇವತೆಗಳೇ ಭೂಲೋಕಕ್ಕೆ ಬರ್ತಾರಂತೆ. ಹಾಗಿದ್ಮೇಲೆ ನಾವು ದಾರಿ ತಪ್ಪಿ ಕೈಲಾಸಕ್ಕೆ ಯಾಕೆ ಬರಬಾರ್ದು? ಈಗ ನಾವು ಕೈಲಾಸದಿಂದ ಭೂಮಿಗಿಳಿದು ಬಂದಂತ ಭೈರವನ ಕಥೆಯನ್ನು ಹೇಳುತ್ತೇವೆ. ಒಮ್ಮೆ ಶಿವ ಪಾರ್ವತಿ ನಂತರದಲ್ಲಿ ಮೈ ಮರೆತಿರುವಾಗ ಜನರ ಕೀಳರಿಮೆಯನ್ನು ತೊಡೆಯುತ್ತಾರೆ. ಆ ಲಕ್ಕಸರು ಅವರ ದುಷ್ಟತನವೇ ಮೃತ್ಯುವಾಗಿ ಪರಿಣಮಿಸುತ್ತದೆ. ಹಾಗಾದರೆ ಆ ರಕ್ಕಸರ ಸಂಹಾರಕ್ಕೆ ಮೃತ್ಯುಂಜಯರಾದ ತಾವೇ ಅವತರಿಸಿದರೇನು? ಇಲ್ಲವೇ ನನ್ನ ಸ್ವಸ್ವರೂಪನೆಯಾದ ಭೈರವನು ಆ ಕಾರ್ಯವನ್ನು ನೆರವೇರಿಸುತ್ತಾನೆ. ಭೈರವ,
ಪ್ರಜ್ಞೆ ಜಾಗತೀಕರಣವಾಗುವ ಮಹಾ ಸಂಪತ್ತಾಗಿದೆ. ಅಂತೆಯೇ ಪ್ರತಿಭೆಯು ಮತ್ತೊಂದು ಮಹಾಸಂಪದ. ಅರಿವು ಎಲ್ಲೆಡೆ ವಿಸ್ತರಿಸುತ್ತಿವೆ. ಚುಂಚನಗಿರಿಯ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯೆ ವಿದ್ವತ್ತು ಗಳಿಸಿದ ಸಾವಿರಾರು ಪ್ರತಿಭಾವಂತರು ಇಂದು ಜಗತ್ತಿನೆಲ್ಲೆಡೆ ನೆಲೆಸಿದ್ದಾರೆ. ದೇಶದ ಕೀರ್ತಿಯನ್ನು ಜಾಗತೀಕರಣಗೊಳಿಸುತ್ತಿದ್ದಾರೆ. ತಾಳಿದವು ಜನತೆ ತೋರಿದ ಭಕ್ತಿ ಪರಮ ಶಕ್ತಿಯಾಯಿತು. ಬರಡು ಹಯನಾಯಿತು. ಕೈಲಾಸದಿಂದ ಧರೆಗಿಳಿದು ಬಂದಂತಹ ಭೈರವನ ರೂಪ ಘೋರ್ಗರೆಯುವ ಸಾಗರದಂತೆ, ಆರ್ಭಟಿಸುತ್ತಾ ನಡೆದಾಡುವ ಜ್ವಾಲಾ ಪರ್ವತದಂತೆ, ಹಿಡಿಕಾರುವ ನೇತ್ರ, ಕೈಯಲ್ಲಿ ಝಳಪಿಸುವ ತ್ರಿಶೂಲ, ಭೂಮಿ ಬಾನೆತ್ತರಕ್ಕೂ ನಿಂತ ನಿಲುವಿನಲ್ಲಿ ಆರ್ಭಟಿಸುತ್ತಾ ಬರುತ್ತಿರುವ ಭೈರವನಿಗೆ ಎದುರಾದರು ಯಾರು? ಓ ಚುಂಚ ಕಂಚನೆಂಬ ರಾಕ್ಷಸರು. ನಾರಕೀತವೇ, ನಮ್ಮ ಅನುಮತಿ ಇಲ್ಲದೆ ನಮ್ಮ ಪ್ರಾಂತ್ಯದೊಳಗೆ ಅಡಿ ಇಟ್ಟಿರುವ ನೀನು ಯಾರು? ನನ್ನ ಕುರುಹಿನ ಅರಿವಿಲ್ಲದೆ ಕೂಡದಂತೆ ಪ್ರಶ್ನಿಸುತ್ತಿರುವ ನೀವು ಯಾರು? ಯಾರ ಹೆಸರೆತ್ತಿದರೂ ಉಸಿರಡಬಹುದು, ಯಾರನ್ನು ಕಂಡರೆ ನರನಾಡಿಗಳೊಂದಿ ಪ್ರಾಣವಾಗುವುದು, ಯಾರ ಆರ್ಭಟಕ್ಕೆ ಅಷ್ಟ ದಿಕ್ಕುಗಳು ಆದರುವುದು. ಅಂತವರೆದುರು ನಿಂತು ಯಾರೆಂದು ಕೇಳಲು ನಿನಗೆ ಭಯವಾಗುವುದಿಲ್ಲವೇ? ಭಯಕ್ಕೆ ಅಭಯವಾಗಿರುವ ಮೃತ್ಯುವಿಗೆ ಮುನ್ನುಡಿಯನ್ನು ಬರೆಯಬಲ್ಲ ನನಗೆ ಭಯವೇ? ಮುಚ್ಚು ಬಾಯಿ. ಪ್ರಶ್ನೆಗೆ ಪ್ರಶ್ನೆಯಾಗದೆ ವ್ಯರ್ಥ ಪ್ರಲಾಪ ಮಾಡದೆ ಮೊದಲು ನೀನ್ಯಾರೆಂದು ಪೊಗಳೋ.
ವಿಶೇಷವಿರಲಿ, ಜಾತ್ರೆ ಉತ್ಸವಗಳಿರಲಿ, ಆದಿಚುಂಚನಗಿರಿಯಲ್ಲಿ ವಿಶಿಷ್ಟ ವ್ಯವಸ್ಥೆಯೊಂದು ಸೌಮ್ಯ ರೂಪ ಧರಿಸಿ ಜನಮನ ಗೆಲ್ಲುತ್ತದೆ. ಈ ಮಹಾಗುರು ಜನತೆಯೊಂದಿಗೆ ಬೆರೆಯುತ್ತಾರೆ, ಬಡ ಜನರ ಕೀಳರಿಮೆಯನ್ನು ತೊಡೆಯುತ್ತಾರೆ. ಲೋಕವನ್ನೆಲ್ಲ ಸಂಚರಿಸಿ ಧರ್ಮ ದಿವಿಗೆ ಬೆಳಕನ್ನು ಚೆಲ್ಲಿ ನಿಮ್ಮ ಸನ್ನಿಧಿಗೆ ಹಾತರದು ಬಂದೆ. ಅನುಗ್ರಹಿಸು ತಂದೆ, ಅನುಗ್ರಹಿಸು. ವತ್ಸ ಸದ್ಯಯೋಗಿ, ನಿನ್ನ ಆಗಮನದ ನಿರೀಕ್ಷೆಯಲ್ಲಿದ್ದೆ. ನಿನ್ನ ಕಾರ್ಯವನ್ನು ಪೂರ್ಣ ಮಾಡಿಲ್ಲ. ಇಲ್ಲಿ ಕುಳಿತುಕೊಂಡು ಮಾಮರ ಚಿಗಿತಲ್ಲದೆ ಕೋಗಿಲೆ ಹಾಡುವುದಿಲ್ಲ.
ಹಬ್ಬವಿಲ್ಲದೆ ಹೋಳಿ ಹುಣ್ಣಿಮೆ ಇಲ್ಲದೆ ಹಾಲು ಬೆಳದಿಂಗಳ ಉತ್ಸವಗಳಿಲ್ಲದೆ ಜನರ ಮನಸ್ಸು ಪ್ರಫುಲ್ಲಗೊಳ್ಳುವುದಿಲ್ಲ. ಜನಜಾತ್ರೆ ಸೇರದೆ ಭಾವೈಕ್ಯತೆ ಸಾಧ್ಯವಿಲ್ಲ. ಈ ಲೋಕ ಸತ್ಯವನ್ನು ಆದಿಚುಂಚನಗಿರಿಯ ಜಾತ್ರಾ ಮಹೋತ್ಸವಗಳು ಕಾಲ ಕಾಲದಿಂದಲೂ ನಿರೂಪಿಸುತ್ತಾ ಬಂದಿವೆ. ಈ ಕ್ಷೇತ್ರಪತಿ ಪರಮ ಪೂಜ್ಯ ಜಗದ್ಗುರು ಪದ್ಮಭೂಷಣ ಡಾಕ್ಟರ್ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳವರನ್ನು ಜನ ಗುರುವೆಂದು ಗೌರವಿಸುತ್ತಾರೆ, ಹರನೆಂದು ಪೂಜಿಸುತ್ತಾರೆ, ಸಂತನೆಂದು ಸತ್ಕರಿಸುತ್ತಾರೆ, ನಡೆದಾಡುವ ದೈವವೆಂದು ಹೂಮಳೆಗರೆಯುತ್ತಾರೆ.
ಆಚರಣೆಗಳ ಜೊತೆಗೆ ಸಮುದಾಯ ಶಿಕ್ಷಣವನ್ನು ಸಮನ್ವಯಗೊಳಿಸಿದ ಈ ಮಹಾಗುರುವಿನ ಕೃಪೆ ನಿಮಗಿರಲಿ. ಕ್ಷೇತ್ರದ ಅಧಿದೇವತೆಗಳು ನಿಮ್ಮನ್ನೆಲ್ಲ ನಿರಂತರ ಕಾಪಾಡಲಿ. ಶುಭರಾತ್ರಿ. ಪ್ರೀತಿಯ ಭಕ್ತ ಮಹಾಶಯರೇ, ಆದಿಚುಂಚನಗಿರಿಯ ಅಂತರಾತ್ಮ ಜಲತೆರೆಯ ದೃಶ್ಯ ಕಾವ್ಯದ 2ನೆಯ ಭಾಗವನ್ನು ಆಸ್ವಾದಿಸಲು ನಿಮಗಿದೋ ಅಕ್ಕರೆಯ ಸ್ವಾಗತ, ಸುಸ್ವಾಗತ. ನಮ್ಮ ಕಾಲದ ನಡೆದಾಡುವ ದೈವವೆಂದೇ ಪ್ರಸಿದ್ಧರಾದ ಪರಮ ಪೂಜ್ಯ ಜಗದ್ಗುರು ಪದ್ಮಭೂಷಣ ಡಾಕ್ಟರ್ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಈ ನೆಲವನ್ನು ಹೊಸ ಕಾಲಕ್ಕೆ ತಕ್ಕಂತೆ ಪರಿವರ್ತಿಸಿದ ಮಹಾಪವಾಡವನ್ನು ನೋಡೋಣ ಬನ್ನಿ. ಚುಂಚನಗಿರಿ ಕಾಲಭೈರವನ ನೆಲೆಬೀಡು, ಅಂತೆಯೇ ನಾಥ ಪಂಥದ ಕಾಪಾಲಿಕ ಪರಂಪರೆಯ 71ನೆಯ ಕ್ಷೇತ್ರಪತಿ ಪರಮ ಪೂಜ್ಯ ಜಗದ್ಗುರು ಪದ್ಮಭೂಷಣ ಡಾಕ್ಟರ್ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಸಾಧನ ಕ್ಷೇತ್ರವೂ ಆಗಿದೆ. ಅರಿವರಿಯದ ಅನಾಥರ ಹೊರೆವ ಹಸಿರವರ ಒಡಲಿಗೆ ಅನ್ನವಿಕ್ಕುವ ಒಕ್ಕಲು ಮಕ್ಕಳಾದ ರೈತ ಸಮುದಾಯದ ಅನಿಮಿತ್ತ ಬಂಧು ಭೈರವನಾಥನ ಕೃಪೆ ನಮ್ಮದಾಗಲಿ. ಜನಸಮುದಾಯದ ಏಳಿಗೆಗೆ ಅತ್ಯಾಧುನಿಕವಾಗಿ ವೈಜ್ಞಾನಿಕವಾಗಿ ದುಡಿದ ಅಪ್ರತಿಮ ವೀರ ಸನ್ಯಾಸಿ ಶ್ರೀ 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 ಬಾಲಗಂಗಾಧರನಾಥರು. ಇವರಿಗೆ ಅಮೆರಿಕೆಯಲ್ಲಿ ಅಭಿನವ ವಿವೇಕಾನಂದರೆಂಬ ಗೌರವ ಪ್ರಶಸ್ತಿ ನೀಡಿರುವುದು ಅತಿಶಯೋಕ್ತಿಯಲ್ಲ. ಶ್ರೀ ವಿವೇಕಾನಂದರು ಹಿಂದೂ ಧರ್ಮದ ಪಾರಮ್ಯವನ್ನು ವಿವರಿಸಿ ತಾತ್ವಿಕ ವಿಚಾರಗಳನ್ನು ಜನತೆಗೆ ನೀಡಿದರೆ, ಶ್ರೀ 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 ಬಾಲಗಂಗಾಧರನಾಥ ಸ್ವಾಮಿಗಳು ಶ್ರಮಿಕ ವರ್ಗದ ಒಕ್ಕಲು ಮಕ್ಕಳಿಗೆ ಬದುಕನ್ನು ಪರಿಚಯಿಸಿದರು. ಜೀವನ ಮತ್ತು ವೈಚಾರಿಕತೆಯಲ್ಲಿ ಭಿನ್ನವಿಲ್ಲವೆಂದು ತೋರಿಸಿಕೊಟ್ಟರು.
ತಾರತಮ್ಯಗಳನ್ನು ಶೂನ್ಯಗೊಳಿಸಲು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿದರು. ದಿಲ್ಲಿಯವರು ಹಳ್ಳಿಗೆ ಬಂದು ತಾಂತ್ರಿಕ ಹಾಗೂ ವೈದ್ಯ ಶಿಕ್ಷಣ ಪಡೆಯುವಂತಾಯಿತು. ಇವರು ಅಡಿ ಇಟ್ಟ ಕಡೆ ಅರಿವು ಅಂತರಗಂಗೆಯಾಯಿತು. ಕರವೆತ್ತಿ ಹರಸಿದ ಕಡೆ ಸರಸ್ವತಿ ವಾಕ್ ಸುಂದರಿಯ ರೂಪ ಧರಿಸಿದಳು. ಇವರ ವಿರಕ್ತಿ ಸಂಘಟನಾ ಶಕ್ತಿಯಾಯಿತು. ವರ್ತಮಾನ ಭವಿಷ್ಯಗಳಲ್ಲಿ ಹುಟ್ಟಬಹುದಾದ ಕಾಲಾತೀತ ಪ್ರಶ್ನೆಗಳಿಗೆ ಉತ್ತರವಾಗಿತ್ತು ಕೋಟಿ ವಿದ್ಯೆಗಳಲ್ಲಿ ಮೇಲಾದ ಮೇಟಿ ವಿದ್ಯೆ. ಇದು ಚುಂಚ ಕಂಚರೆಂಬ ನೆಲದ ಮಕ್ಕಳ ಬಗೆಗಿನ ವಿನೂತನ ಪರಿಕಲ್ಪನೆ. ನಾನಾ ಬಗೆಗಳಲ್ಲಿ ಆದಿಚುಂಚನಗಿರಿ ಬಡವರ ಅಕ್ಷಯ ಪಾತ್ರೆ ಎನಿಸಿದರೆ ಸಿರಿವಂತರ ಧಾರ್ಮಿಕ ಮನೋಪ್ರಜ್ಞೆಗೆ ಭೈರವನಾಥ ಹಿಡಿದ ಬ್ರಹ್ಮ ಕಪಾಲವೆನಿಸಿಬಿಟ್ಟಿದೆ. ಕಪಾಲ ತುಂಬದೆ ಹಸಿದವರ ಒಡಲ ತಾಪ ಹರಿಯದೆಂಬ ಪ್ರಾಪಂಚಿಕ ರೂಪಕವಿದು. ಸಮುದಾಯ ಸ್ವಾವಲಂಬಿಗಳಾಗಬೇಕೆಂಬುದು ಶ್ರೀಗುರುವಿನ ಹಂಬಲ. ಮಿನರಲ್ ವಾಟರ್ ಬಾಟಲಿಗೆ ಹಣ ಕೊಟ್ಟು ನೀರು ಕುಡಿಯುವ ಬದಲಿಗೆ ಗಂಧಯುಕ್ತ ನೀರನ್ನು 3 ಮಡಿಕೆ ವಿಧಾನದಿಂದ ಶೋಧಿಸಿ ಕುಡಿಯಬಹುದೆಂದು ತೋರಿದರು.
ಪರಿಸರವೇ ಸ್ವಾವಲಂಬನೆಯ ಗುರುವೆಂದು ಭಾವಿಸಿದರು. ಕೋಟಿ ಕೋಟಿ ಸಸಿಗಳನ್ನು ನೆಟ್ಟು ಪರಿಸರ ಜಂಗಮರಾದರು. ವೈದ್ಯಕೀಯ ಶಿಕ್ಷಣ, ರೋಗಿಗಳಿಗೆ ರಕ್ಷಣೆ ಎರಡನ್ನೂ ಒಂದೇ ಸೂರಿಗೆ ತಂದು ಸೇವಾ ಧರ್ಮವನ್ನು ಸೂತ್ರೀಕರಿಸಿಕೊಟ್ಟರು. ಆದಿಚುಂಚನಗಿರಿಯ ಅಂತರಾತ್ಮ ಮಹಾಸ್ವಾಮೀಜಿಗಳು ಪರಿಸರ ರತ್ನ, ವಿದ್ಯಾಭಿಮಾನಿ, ಸಮುದಾಯ ಹಿತಕಾರಿ, ನಡೆನುಡಿಯಲ್ಲಿ ಕ್ರಾಂತಿಕಾರಿ. ಪರಿಸರ ಸಂರಕ್ಷಣೆ, ಜನಾರೋಗ್ಯ, ಜೀವನ ಶಿಕ್ಷಣ, ವೃತ್ತಿ ನೈಪುಣ್ಯ, ಸಮಾಜೋಧಾರ್ಮಿಕ ಚಟುವಟಿಕೆಗಳು ಹೀಗೆ 10 ಹಲವು ರೀತಿಯಿಂದ ಸಮುದಾಯದ ಅತ್ಯಗತ್ಯಗಳಿಗೆ ತೀವ್ರವಾಗಿ ಸ್ಪಂದಿಸಿ ದುಡಿಮೆಗೆ ಇಳಿದರು. ಶ್ರೀ 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 ಬಾಲಗಂಗಾಧರನಾಥರ ಮಹತ್ ಸಾಧನೆಗೆ ಕಗಲ್ಲುಗಳು ಕಟ್ಟಡಗಳಾದವು, ದಾನ ಧರ್ಮಗಳು ಅನ್ನ ಚೈತನ್ಯ ತಾಳಿದವು. ಜನತೆ ತೋರಿದ ಭಕ್ತಿ ಪರಮ ಶಕ್ತಿಯಾಯಿತು. ಬರಡು ಹಯನಾಯಿತು, ಕೊರಡು ಚಿಗುರಾಯಿತು, ಭೈರವಾದ್ರಿ ಸುಖ ಶಾಂತಿಯ ಕಡಲಾಯಿತು. ಎಲ್ಲ ಚಿಂತನೆಗಳು ಶೂದ್ರ ಶ್ರೇಯಸ್ಸಿಗೆ ದಾರಿದೀಪಗಳಾದವು. ಆದಿಚುಂಚನಗಿರಿ ಸ್ವಾಮಿ, ಬಾಲಗಂಗಾಧರ ಸ್ವಾಮಿ. ಆದಿಚುಂಚನಗಿರಿ ಸ್ವಾಮಿ, ಬಾಲಗಂಗಾಧರ
ನಡೆಸಿರಿ ನಮ್ಮನು ನೀವು ಆದಿಚುಂಚನಗಿರಿ ಸ್ವಾಮಿ ಬಾಲಗಂಗಾಧರ ಸ್ವಾಮಿ ದೂರದ ಊರೂರಿಂದ ನಿಮ್ಮನ್ನೇ ನಂಬಿ ಬಂದ ಹೃದಯದ ಅಕ್ಕರೆಯುವುದ ನಿಮ್ಮಲ್ಲೇ ದೈವ ಕಂಡ ಭಕ್ತರ ಬಂಧುವಾದಿರಿ ನೀವು ಕರುಣೆಯ ಸಿಂಧುವಾದಿರಿ ನೀವು ಆದಿಚುಂಚನಗಿರಿ ಸ್ವಾಮಿ ಬಾಲಗಂಗಾಧರ ಸ್ವಾಮಿ ಆದಿಚುಂಚನಗಿರಿ ಸ್ವಾಮಿ ನಿಮ್ಮಯ ನಗುವಿನಿಂದ ನಿಮ್ಮಯ ನುಡಿಗಳಿಂದ ನಲ್ಮೆಯ ನಡತೆಯಿಂದ ತಾಳ್ಮೆಯ ರೀತಿಯಿಂದ ನೋವನೆ ಮರೆಸುತ್ತೀರಿ ನೀವು ನಲಿವನ್ನೇ ನೀಡುತ್ತೀರಿ ನೀವು ಆದಿಚುಂಚನಗಿರಿ ಸ್ವಾಮಿ